ಗುಣದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪರಿವರ್ತನೆ ಅನ್ನೋದು ಏನದ ಅನ್ನೋದು ಗಮನಕ್ಕೇನೆ ಬರೋದಿಲ್ಲ ನಮಗೆ. ಇವು ಪರಿವರ್ತನೆಗಳಲ್ಲ. ಊಟ ಚೆಂದಾಯಿತು, ನಿದ್ದೆ ಚೆಂದಾಯ್ತು ಅಂದ್ರೆ ಮುಗಿದೋಯ್ತಲ್ಲ, ಜೀವನದೊಳಗೆ ಸುಖವೇ ಸುಖ ಇರ್ತದೆ. ಆದ್ರೆ ನಮ್ಗೆ ಅದೆಲ್ಲ ಏನು ಅನ್ನಿಸ್ತದೆ, ಏನಾದ್ರೂ ಏನಾಗಿಲ್ಲ. ಏನು ರೀ ಆರಾಮಿದ್ದೀರಿ ಅಂದ್ರೆ, ಹ್ಞೂ ರೀ ಮಗನಿಗೆ ಒಂದು ಮೆಡಿಕಲ್ ಸೀಟ್ ಸಿಕ್ಕದಟಿ, ಸೊಸೆ ಎಲ್ಲ ಚಂದಳರಿ, ಹಾಂ ಚಂದಳರಿ, ಮನೆ ಬಿಟ್ಟು ಹೋಗ್ಬೇಡ್ರತ್ತಿ ಅಂತಳಟಿ. ಹೊರಗೆ ಹಾಕಿದ್ರೆ ಚಲೋ ಐತಾ? ಇವೆಲ್ಲ ನೋಡಬೇಕಲ್ಲ ನಾವು. ಸುಖ ಹುಡುಕ್ಬೇಕಾದ್ರೆ ಹೆಂಗೆ ಹುಡುಕ್ಬೇಕು? ನಮ್ಮ ಸುಖದ ರೀತಿಯೇ ಬೇರೆ. ಏನು ಬಯಸ್ತೀವೋ ಏನೇನೋ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಪ್ರತಿಯೊಂದರಲ್ಲಿನೂ ಕೂಡ ನೋಡ್ಬೇಕು, ಏನು ಬದಲಾವಣೆ ಬರ್ತದೆ, ಏನು ಬದಲಾವಣೆ ಬರ್ಲತ್ತದ ನನ್ನೊಳಗೆ. ನಾನು ಹೋದ ವರ್ಷ ಇದ್ದಿದ್ದಕ್ಕಿಂತ ಈ ವರ್ಷ ಏನಾರ ಬದಲಾವಣೆ ಆಗಿದ್ದೀನ? ಯಾವುದರಿಂದ ಬದಲಾವಣೆ ಆಗಿದೆ? ಯಾಕೆ ಬದಲಾವಣೆ ಆಗಿದೆ? ವಚನ ಓದೋದ್ರಿಂದ ಬದಲಾವಣೆ ಆಗಿದೆ, ಪ್ರವಚನ ಕೇಳೋದ್ರಿಂದ ಬದಲಾವಣೆ ಆಗಿದೆ, ಶರಣರ ಸಂಘದಲ್ಲಿ ಕೂಡೋದ್ರಿಂದ ಬದಲಾವಣೆ ಆಗಿದೆ, ಶಿವಯೋಗ ಮಾಡೋದ್ರಿಂದ ಬದಲಾವಣೆ ಆಗಿದೆ. ಈ ಬದಲಾವಣೆಗಳನ್ನ ನಾವು ಗಮನಿಸದೆ ಹೋದರೆ ಆದ ಬದಲಾವಣೆಗಳು ನಮ್ಮೊಳಗೆ ನಮ್ಮ ಗಮನಕ್ಕೆ ಬರದೇ ಇದ್ದರೆ ನಮ್ಮ ಆರೋಗ್ಯ ಸುಧಾರಿಸದಂತೆ ಯಾವ ಲೆಕ್ಕಕ್ಕೆ ಇಲ್ಲರದು. ಬದಲಾವಣೆಗಳನ್ನು ಗಮನಿಸಬೇಕು. ಗಮನಿಸಿದಾಗ ಉತ್ಸಾಹ ಹೆಚ್ಚಾಗ್ತದೆ ಯಾವಾಗಲೂ. ಹೌದೌದೌದು, ನಾನು ಮೊದಲಿನಕ್ಕಿಂತನೂ ಈಗ ಭಾಳ ಬದಲಾವಣೆ ಆಗಿದ್ದೀನಿ, ಇದರಿಂದ ಆರೋಗ್ಯನ ಸುಧಾರಿಸ್ತದೆ. ನಾವು ಹಂಗೆ ಅನ್ನಂಗಿಲ್ಲ, ಏನೆಲ್ಲ ಈಟೆ ಹಂಗೆ ಅನ್ಕೋತೋದ್ರೆ ಹೆಂಗಿರ್ತದೆ. ಮಿಸ್ಟರ್ ಕುವೆ ಅಂತ, ಡಾಕ್ಟರ್ ಕುವೆ ಅಂತ ಫ್ರಾನ್ಸ್ದೊಳಗೆ ಭಾಳ ನಿಮ್ಗೆ ಮೊದಲು ಹೇಳಿದ್ದೀನಿ ನಾನು. ಫ್ರಾನ್ಸ್ದೊಳಗೆ ಮಿಸ್ಟರ್ ಕುವೆ ಔಷಧನೇ ಇಲ್ಲ ಅವಾಗ ಕೊಡೋ ರೋಗಗಳಿಗೆ. ಅವನು ಏನು ಟ್ರೀಟ್ಮೆಂಟ್ ಕೊಡ್ತಿದ್ದ ಅಂದ್ರೆ 3 ಮಂತ್ರ ಹೇಳ್ಕೊಡ್ತಿದ್ದವ. ಏನಂದರೆ, ನಾನು ನಿನ್ನೆಗಿಂತ ಇಂದು ಆರೋಗ್ಯವಾಗಿದ್ದೇನೆ, ನಾನು ನಿನ್ನೆಗಿಂತ ಇಂದು ಆರೋಗ್ಯವಾಗಿದ್ದೇನೆ, ನಾನು ಇಂದಿಗಿಂತ ನಾಳೆ ಹೆಚ್ಚು ಆರೋಗ್ಯವಾಗಿರುತ್ತೇನೆ, ಮತ್ತು ನಾನಿನ್ನು ಎಂದೆಂದೂ ಆರೋಗ್ಯವಾಗಿಯೇ ಇರುತ್ತೇನೆ. ಹಿಂಗೆ ಹೇಳ್ಕೋರಿ ಅಂತ ನಾವು 3 ಮಾತು. ನಾನು ನಿನ್ನೆಗಿಂತ ಇಂದು ಅಂದರೆ ಚೆಂದಾಗಿ, ನಾನು ನಿನ್ನೆಗಿಂತ ಇಂದು ಆರೋಗ್ಯವಾಗಿದ್ದೇನೆ, ಇವತ್ತಿಗಿಂತ ನಾಳೆ ಇನ್ನೂ ಆರೋಗ್ಯವಾಗಿರುತ್ತೇನೆ, ಇನ್ನು ಎಂದೆಂದೂ ಆರೋಗ್ಯವಾಗಿ. ಔಷಧ ಇಲ್ಲ, ಇಂಜೆಕ್ಷನ್ ಇಲ್ಲ, ದುಡ್ಡು ಕೊಡೋದಿಲ್ಲ, ಬಿಡ ಆರಾಮ್ ಇಟ್ಟು ಅನ್ಕೋ. ದಿನ ಅವು ಹೇಳ್ತಿದ್ದ ರೋಗಿಗಳು ಬಂದವ್ರಿಗೆ, ಮೊಳಕಾಲು ಹಿಡ್ಕೊಂಡು, ಪಾದ ಹಿಡ್ಕೊಂಡು, ಟೊಂಕ ಹಿಡ್ಕೊಂಡು, ಹಂಗೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಅಂತ ಹೇಳೋರಿ ಇಟ್ಟು ಅನ್ಕೋರಂತಿದ್ದು. ನಾವು ಹೆಂಗೆ ಅನ್ಕೋತೀವಿ ನೋಡ್ರಿ, ನಾವು ಹೆಂಗೆ ಅನ್ಕೋತೀವಿ, ಈಗ ಈಚೆ ಕಾಲು ಹಿಡ್ಕೊಲತ್ತದ, ಇನ್ನು ಈಚೆ ಕಾಲೇನು ಹಿಡ್ಕೋತದು. ಹೌದಿಲ್ಲ? ನಾವು ನಕಾರಾತ್ಮಕ ಚಿಂತನೆಗಳಿಂದ ತಂದ್ಕೋತೀವಿ ಅದಕ್ಕೆ ಜಲ್ದಿ ಬರಲಿ. ಅದಕ್ಕೆ ಈಗ ಇಷ್ಟರ ಆರಾಮದಲ್ರಿ, ಇನ್ನು ನಿಮ್ಮ ವಯಸ್ಸಿನಾಗ 60 ವಯಸ್ಸಾಗ್ಯದ, ಇಟ್ಟು ಚಂದ ನಡೆದಾಡ್ತೀರಿ, ಎಲ್ಲ ಮಾಡ್ತೀರಿ, ಚಂದ ಅದ ಅಂತ ಕೇಳಿದ್ರೆ, ಈಗೆಲ್ಲ ಚಂದಿದ್ದೇವ್ರಿ ಅಕ್ಕೋರೆ. ಅರೆ ಈಗ ಚಲೋ ಇದ್ದೀನಿ, ಬಿ ಇನ್ ಪ್ರೆಸೆಂಟ್ ಟೆನ್ಸ್. ನಾನು ಈಗ ಚಲೋ ಇದ್ದೀನಿ ಅನ್ನೋದನ್ನು ಸಾಮಾನ್ಯ ಖುಷಿ ಅದ. ಏನು ನಾಳೆಗೆ ಇರ್ತೀನೋ ಅಲ್ಲ ಯಾರಿಗೆ ಗೊತ್ತದ, ನಾಳಿಂದ ಯಾಕೆ ಚಿಂತೆ ಮಾಡಬೇಕು. ಇವತ್ತೇನಿದ್ದೀನಿ, ಆರಾಮಿದ್ದೀನಿ, ಇಷ್ಟು ಆರಾಮಿದ್ದೀನಲ್ಲ ಯಾವಾಗಲೂ ಅನ್ಕೋಬೇಕಂತ. ಏನೈತೋ ಅವಿ ಬುರಾ ಹೋತಾತ ಅನ್ಬೇಕಂತ. ಇದು ಇಲ್ಲದಿದ್ರು ಇನ್ನೂ ಭಾಳ ಕೆಟ್ಟದಾಗೋದಿತ್ತು, ಇಟ್ರ ಚಲೋ ಆಗ್ಯದ ಅನ್ಬೇಕು. ಇಟ್ರ ಚಲೋ ಆಗಿದೆ, ಇನ್ನು ಏನಾಗೋದಿತ್ತೋ ಇಟ್ಟು ಚಲೋ ಆಗ್ಯದಲ್ಲ. ಹೋಯ್ತು ಬಿದ್ದೆ ಉಗುರೋಯ್ತು, ಇಟ್ರ ಮೇಲೆ ಹೋಯ್ತ್ರಿ ಅನ್ರಿ. ಅಕ್ಕೋರೇ ನಿಮ್ಮ ಪ್ರವಚನ ಬಂದೆವು. ಲೆಕ್ಕ ಹಾಕ್ರದು. ಎಂತೆಂಥ ಪೀಡೆಗಳು ದೂರ ಹೋದ್ರೂ ಗೊತ್ತಾಗಲ್ಲ ನಮಗೆ. ಗುರು ಶಿಷ್ಯರಿಬ್ಬರು ಒಂದು ಮನ್ಯಾಗ ಗುಡಿಸಲ್ದವ್ರ ಮನೆಗೆ ಹೋಗಿ ಬಾಗಿಲು ಬಡದ್ರಂತೆ. ಬಾಗಿಲು ಬಡದ ಕೂಡಲೇ ಆ ಪಾಪ ಗುಡಿಸಲ್ದಾಗ ಗಂಡ ಹೆಂಡ್ತಿಗೆ ಚಾಪಿ ಹಾಸ್ಕೊಂಡು ಮಕ್ಕೊಂಡವ್ರು ಅವರು. ಅಂಥ ವಯಸ್ಸಾದ ವೃದ್ಧರು, ಅದರೊಳಗೆ ರೈತರು ಒಂದು ಎಕ್ಕರ್ ಹೊಲ, ಒಂದು ಗಿಡ ಇತ್ತವ್ರಿಗೆ. ಅಷ್ಟೊತ್ತಿನಾಗ ಇವ್ರು ಹೋಗಿ ಇವ್ರಿಗೆ ಅವ್ರ ಹಾಸಿಗೆ ಎಲ್ಲ ಕೊಟ್ಟು, ಊಟ ಅಂಬ್ಲಿ ಅವ್ರಿಗೆ ಮಾಡಿದ್ದೆಲ್ಲ ಇವ್ರಿಗೆ ಕೊಟ್ಟು, ಇವ್ರು ಒಂದು ಮೂಲೆಯಾಗಿ ಸುಮ್ಮನೆ ಮುದುಡ್ಕೊಂಡು ಮಕ್ಕೊಂಡ್ರು. ಇರೋದೊಂದು ಗುಡಿಸಲ್ದಾಗ 4 ಜನ ಆದರು. ಅವು ಇಷ್ಟೊಂದು ಪುಣ್ಯವಂತರು ಪಾಪ ಅಂತೇಳಿ ಮನಸ್ಸಿನಾಗ ಶಿಷ್ಯಾಗ ಅನ್ನಿಸ್ತು. ಹೋ ಅಂತ ಮಳೆ ಸುರಿತು. ನಿಮ್ಗೆ ಹೇಳ್ತೀನಿ, ಗುಡುಗು ಸಿಡಿಲಿನಿಂದ ಅವ್ರಿಗೆ ಇರೋದು ಒಂದೇ ಹಣ್ಣಿನಿಂದ ತುಂಬಿದ ಮಾವಿನ ಮರ ಅವ್ರ ಗುಡಿಸಲು ಪಕ್ಕಕ್ಕೆ ಎತ್ತಿ ಸಿಡಿಲು ಬಿಟ್ಟು ಸುಟ್ಟೋಯ್ತು.
ಮುಂಜಾನೆದ್ದು ಶಿಷ್ಯ ಅಂದ, ಏನಿದು ನಿಮ್ಮ ಲೀಲ ಅಂದ. ಇಟ್ಟೆಲ್ಲ ಪಾಪ ಮನೆ ಜಾಗ ಇಲ್ಲ, ನಮಗೆ ಕೊಟ್ಟಾರ, ಅವ್ರ ಹಾಸಿಗೆ ನಮಗೆ ಕೊಟ್ಟಾರ, ಅವ್ರ ಊಟ ನಮಗೆ ಕೊಟ್ಟಾರ, ಅಂಥವ್ರಿಗೆ ಇದು ಆಗ್ಬೇಕಾ ಇಂಥದ್ದು? ಇರೋದು ಒಂದೇ ಅವ್ರ ಜೀವನೋಪಾಯಕ್ಕೆ ಗಂಡ ಹೆಂಡ್ತಿಗೆ ಇರೋದು ಮಾವಿನ ಹಣ್ಣಿನ ಸೀಸನ್ ಅದ, ಅವು ಮಾರಿ ಬದುಕ್ತಿದ್ವು, ಅದೊಂದು ಸುಟ್ಟೋಯ್ತು, ಇದೇನು ಅನ್ಯಾಯ ಅಂದವ. ಅವಾಗ ಗುರುಗಳು ಅಂದ್ರೆ, ಹಂಗಲ್ಲೋ, ನಾನು ನೀನು ಮಲಗಿದಾಗ ನಿನಗೆ ಗೊತ್ತಿಲ್ಲ ಮೃತ್ಯು ಬಂದಿತ್ತು. ಎಲ್ಲಿಗೆ ಬಂದಿತ್ತು? ಇವ್ರ ಮನೆಯ ಮಡದಿಗೆ ಕೇಳಕ್ಕೆ ಬಂದಿತ್ತು. ನಾನಂದೆ, ಇಲ್ಲ, ಅವ್ರು ಇಂತಹ ಶರಣರದರ, ನಾನು ಮನೆಯಲ್ಲಿರುವಾಗ ನೀವು ಬರುವಂತಿಲ್ಲ ಅಂತ ಹೇಳಿದೆ ಅಂತ ಹೇಳಿದಾಗ ಮೃತ್ಯು ಹೇಳ್ತು, ನಾನು ಬಂದಿದ್ದೇನೆ, ವಾಪಸ್ ಹೋಗೋದಿಲ್ಲ ಅಂದಾಗ ನೀನು ಒಯ್ಯೋದಾದರೆ ಆ ಮರವನ್ನು ಒಯ್ಯಿ ಅಂತ ತೋರಿಸಿದ್ದೆ, ಅದಕ್ಕೆ ಮರ ಹೋಯ್ತು ತಮ್ಮ ಅಂತ ಹೇಳಿದೆ. ಇದು ಅಸಾಮಾನ್ಯ. ಅದಕ್ಕೇನೆ ತಪ್ಪುವವು ಅಪಮೃತ್ಯುಗಳು, ತಪ್ಪಿ ಹೋಗ್ತವೆ. ಎಷ್ಟೊಂದು ಸಲ ನಮಗೆ ಗೊತ್ತಾಗಲ್ಲ. ನಾವೇನಂತೀವಿ ಈಟೆ ಆಗ್ಯದ, ಏನಾದರೂ ಈಟೆ ಆಗ್ಯದ ಓಟ್ ಆಗ್ಯದ ಅಂತ ಏನು ಅನ್ನಬೇಕು? ಇಟ್ಟಕ್ಕೆ ಓಟ್ ಅಂತ ತಿಳ್ಕೊಳ್ಬೇಕು. ಯಾರು ನಿಜವಾದ ಸುಖಿ ಅಂದರೆ ಸಣ್ಣ ಸಣ್ಣ ವಸ್ತುಗಳಲ್ಲಿ, ಸಣ್ಣ ಸಣ್ಣ ವಿಷಯಗಳಲ್ಲಿ ಯಾರು ಸುಖವನ್ನು ಕಾಣಲಿಕ್ಕೆ ಬಯಸ್ತಾರೋ, ಸುಖವನ್ನು ಕಾಣ್ತಾರೋ ಅವರು ಸುಖಿಯಾಗಿರ್ತಾರೆ. ಇಲ್ಲದಿದ್ದರೆ ಇಟೇ ನಿದ್ದೆ ಹೊಂಟದ, ಇಟೇ ಊಟ ಹೊಳ. ಅದಕ್ಕೆ ಅಂಥದ್ದನ್ನು ಕಂಡುಕೊಳ್ಬೇಕು. ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯಿತ್ತಿಂದು. ಅಕ್ಕ ಹೇಳ್ತಾಳೆ, ನನ್ನ ಕಣ್ಣಿನ ಪಟಲ ಅಂಧಕಾರ, ಅಜ್ಞಾನ ಅನ್ನೋದು ಹರಿದೋಯ್ತು. ಕೇಳಿರಲ್ಲ ನೀವು ಭಾಳ ಸಲ, ಗುರುಗಳಿಗೆ ಶಿಷ್ಯ ಕಾಡ್ತಿದ್ದಂತ, ಶರಣರ ದರ್ಶನ ಅಂತೀರಿ, ದರ್ಶನ ಏನಾಯ್ತದ ಅಂತ ಕೇಳೋದು. ಹೋಗಲ್ಲ, ಗಿಡದ ಮೇಲೆ ಕಾಗಿ ಕುಂತದ್ದು ಕೇಳ್ಬಾ ಅಂತ. ಹೋದಕ್ಕಾಗಿ ಶರಣರ ದರ್ಶನದ ಏನಾಯ್ತದ ಕಾಗಿ ಅಂತ, ಅದು ಸತ್ತು ಬಿದ್ದದ್ದು ಕೇಳಕ್ಕೆ. ಸತ್ತು ಬಿದ್ದು ಕೂಡಲೇ ಗುರುಗಳು ಬಂದ, ಇದೇನು ರೀ ಶರಣ ದರ್ಶನ ಸತ್ತೋಯ್ತಾರ? ನಾವು ಸತ್ತೋಯ್ತಕ್ಕಾಗಿ ಅವ್ರು ಹೇಳ್ದೆ, ಇನ್ನೊಂದು 10 ದಿನದ ಬಿಟ್ಟು ಇನ್ನೊಂದು ಆ ಗಿಡದ ಮೇಲೆ ಗಿಳಿ ಬರ್ತದೆ, ಅದಕ್ಕೆ ಕೇಳಂತ. ಆ ಗಿಳಿಗೆ ಹೋಗಿ ಒಂದು 8 ದಿನ ಬಾದ್ ಗಿಳಿಗೆ ಕೇಳಿದ್ರೆ ಆ ಗಿಳಿ ಮರಿ ಇತ್ತದು ಪಾಪ. ಗಿಳಿಯೇ ಶರಣರ ದರ್ಶನದ ಏನಾಗ್ತದೆ? ಅದನ್ನೂ ಪಟಕ್ಕಂದು ಸತ್ತೋಯ್ತು. ಅವಂದ, ಗುರುಗಳೇ ಇದೇನು ಮಾಡ್ಲತ್ತೀರಿ ನನ್ನ ಕೈಯಿಂದ? ಪಾಪ ಯಾರಿಗೆ ಮಾತಾಡಿಸ್ರು ಅವ್ರು ಸತ್ತೇ ಹೋಗ್ತಾರೆ ಅಂತ ಹೇಳಿದ್ರೆ, ಹಾಗೇನಿಲ್ಲ, ಅಲ್ಲಿ ಗೌಡ್ರ ಮನೆಗೆ ಒಂದು ಆಕಳಿಗೆ ಹೆಣ್ಣುಗರು ಹುಟ್ಟ್ಯದ ಕೇಳೋಗು ಅಂತೇಳಿ. ಅವ್ರು ಹೋಗಿ ಹೆಣ್ಣುಗರು ಹುಟ್ಟಿದಲ್ಲಿ ಕೇಳಿದ್ರೆ ಗೌಡ್ರಿಗೆ, ಕೇಳಿದ ಕೂಡಲೇ ಆ ಕರು ಪಟ್ನ ಸತ್ತೋಗ್ಬೇಕಾ? ಅವರು ಅಂದ, ಇವ್ರು ಕಟ್ಟಿ ಹೊಡೆದಾರ ನನಗೆ ಮಂದಿ ಯಾರು ಹಿಂಗೆ, ಎಲ್ಲರೂ ಹೋದ್ರೆ ಸತ್ತೋಗ್ತದಂತ ಗುರುಗಳೇ, ಇನ್ನೆಂದು ಇಂಥ ಪರೀಕ್ಷೆ ಮಾಡಬೇಡ್ರಿ, ಹೇಳ್ರಿ ಬಿಡ್ರಿ ಅಂದವ. ಅವರಂದರು, ಇನ್ನೂ ಏನಿಲ್ಲ, ಇನ್ನೊಂದು 8 ತಿಂಗಳದೊಳಗೆ ರಾಜನಿಗೆ ಒಬ್ಬ ಗಂಡು ಮಗ ಹುಟ್ಟುತ್ತಾನ, ಅಲ್ಲಿಗೆ ಹೋಗಿ ಕೇಳು ಅಂತ. ಅವ್ರಂದರು, ಸತ್ರು ಹೋಗಲ್ಲ ಅಲ್ಲಿಗೆ ಅಂದವ. ಇವರೆಲ್ಲ ಸತ್ತರ ನಡೆದಿತ್ತು, ಇವ್ರಿಗೆ ದಿಕ್ಕಿದ್ದಿಲ್ಲ, ಯಾರು ಕೇಳೋರು? ರಾಜ ಎಷ್ಟೋ, ಅದು 12 ವರ್ಷಕ್ಕೆ ಹುಟ್ಲತ್ತಾನ ಮಗ ಅಂತೀರಿ, ನಾ ಹೋಗಲ್ಲೋ ಯಪ್ಪ ಅಂದವ. ಅವ್ರಂದ್ರೆ, ನೀವು ಹೋಗಿ, ಇಲ್ಲಿ ನಂಗೆ ಆಗಲ್ಲದು ಅಂತಂದ್ರೆ. ನೀವು ಹೋಗು ಅಂತ ಹೇಳಿದ್ರೆ ಗುರುವಾಜ್ಞೆ ಮೀರ್ಲಿಕ್ಕೆ ಆಗಲ್ದೇ ಗಡ 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 ನಡುಗ್ತಾ ಒಂದು 8 ತಿಂಗಳಾದ ಮೇಲೆ ಹೋಗ್ತಾನೆ. ಗಂಡು ಕೂಸು ಕಿಲ 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 ನಗ್ತಾ ಆಡ್ತಿತ್ತು, ಮುತ್ತಿನ ಬಂಗಾರದ ಮುತ್ತಿನ ತೊಟ್ಲಾಗ ಆಡ್ತಿತ್ತು. ಇವ ಹೋಗಿ ನಡುಗ್ತಾ ಕೇಳ್ದೆ, ಅಲ್ಲ ಶರಣರ ದರ್ಶನದಿಂದ. ಆವಾಗ ಇವನು ಬಾಯಿಗಿನ ಮಾತು ಪೂರ್ತಿ ಆಗದೇನೆ ಹೇಳ್ತು, ಶರಣರೇ, ನೀವು ದರ್ಶನ ಕೊಟ್ಟಿರೋದ್ರಿಂದ, ನೀವು ನನಗೆ ನಿರಂತರವಾದ ದರ್ಶನ ಕರುಣಿಸ್ತಾ ಇರೋದ್ರಿಂದ ಕಾಗೆಯಾಗಿದ್ದ ನಾನು ಗಿಳಿಯಾದ ನಾನು ಆಕಳ ಕರುವಾದ ನಾನು ರಾಜರ ಮನೆಯಲ್ಲಿ ತೊಟ್ಟಿಲಲ್ಲಾಡುವ ಗಂಡು ಮಗ ಆಗೀನಿ. ಇನ್ನೇನು ಬೇಕು ಹೇಳ್ರಿ? ಇದು ನಿಮ್ಮ ದರ್ಶನದ ಫಲ ಅಂದ್ರೆ ಗಾಬರಿ ಆದಿ. ಗುರುಗಳಿಗೆ ಬಂದು ಹೇಳಿದ್ರೆ ಅವರಂದರು, ಶರಣರ ದರ್ಶನದ ಫಲ ಏನಾಗ್ತದೆ? ಅಸಾಧ್ಯ ಸಾಧ್ಯ ಒಪ್ಪುದು, ಅಭೇದ್ಯ ಭೇದ್ಯ ಒಪ್ಪುದು. ಅದಕ್ಕೇನೆ ಹೇಳ್ತಾರೆ ಗುರು ಬಸವಣ್ಣನವರ ದರ್ಶನದ, ಬಸವಣ್ಣ ನಿನ್ನ ಕಂಡು ಎನ್ನ ತನು ಬಯಲಾಯಿತು, ಎನ್ನ ಮನ ಬಯಲಾಯಿತು, ಎನ್ನ ಭಾವ ಬಯಲಾಯಿತು. ಯಾರು ಹೇಳ್ತಾರೆ? ಅಂತಿಂಥವ್ರಲ್ಲ, ವ್ಯೋಮಕಾಯ ಸಿದ್ಧಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭು ಹೇಳ್ತಾರೆ, ಬಸವಣ್ಣ ನಿನ್ನ ಕಂಡು ನಿನ್ನ ನೋಡಿ ನೋಡೋದ್ರಲ್ಲಿ ಬದುಕು ಅದಕ್ಕಾಗಿ ಅಂಥ ಒಂದು ಶರಣರ ದರ್ಶನದಿಂದ ಎನ್ನ ಕಂಗಳ ಪಟಲ ಅಜ್ಞಾನ ದೂರ ಆಯಿತು. ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣ ಕೆರಗಿದೆನಾಗಿ ಎಂಥದಿತ್ತೋ ಹಣೆಯ ಬರಹದ ಲಿಖಿತ ತೊಡೆದು ಹೋಯಿತು. ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ಮಿಗೆ ಇಂತಹ ಶರಣ ಸಂಕುಲವನ್ನು ನಿರ್ಮಿಸಿರ್ತಕ್ಕಂತಹ ಗುರು ಬಸವಣ್ಣನವರನ್ನು ಕಂಡು ಮತ್ತೆ ನಮೋ ಅಂತ ಇದ್ದೇನೆ ಗುರುವೇ ಅಂತಕ್ಕಂಥ ಮಾತು ಹೇಳ್ತಾಳೆ. 5-6 ವರ್ಷದ ನಂತರ ಈ ಒಂದು ಶರಣರ ಸಂಘದಲ್ಲಿ ಕಳೆದ ನಂತರ ತೃಪ್ತಿ ಆಗ್ತದೆ ಮಹಾದೇವಿಗೆ. ಈಗ ಅನ್ಕೋತಾಳೆ, ಇನ್ನು ಕೊನೆಯ ಗುರಿಯಾಗಿರ್ತಕ್ಕಂತಹ
ಕಲ್ಯಾಣದ ಕಡೆಗೆ, ಕದಳಿಯ ಕಡೆಗೆ, ನಾನೀಗ ಶ್ರೀಶೈಲದ ಕಡೆಗೆ ಹೋಗಬೇಕು ಅಂತ ಹೇಳಿ ತುಂಬಿದ ಆ ಒಂದು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಜೊತೆಗೆ ಅವರಿಗೆ ಶರಣು ಮಾಡಿ ಹೇಳ್ತಾಳೆ, ಲಿಂಗಾಂಗ ಸಮರಸ ಸುಖದಲ್ಲಿ ಮನವೇದ್ಯವಾಯಿತು, ಮನ ಆನಂದಿತ ಆಯ್ತೀಗ, ತೃಪ್ತಿ ಆಯ್ತೀಗ. ನಿಮ್ಮ ಶರಣರ ಅನುಭವ ಸಂಘದಿಂದ ಎನ್ನ ತನು ಮನ ಪ್ರಾಣ ಪದಾರ್ಥವ ಗುರುಲಿಂಗ ಜಂಗಮಕ್ಕಿತ್ತು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾದೆನು. ಈ ಗುರುಲಿಂಗ ಜಂಗಮ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಗಳು ಅಂತರಂಗದ ಪ್ರಸಾದಗಳಾಕ್ಯತೆ. ಗುರು ಲಿಂಗ ಜಂಗಮ ಯಾವುದಂದ್ರೆ ಒಳಗೆ ಅರಿವೇ ಗುರು ಅದ, ಅರಿವೇ ಗುರು, ಅನುಭವವೇ ಜಂಗಮ ಅದ. ಅಂಥ ಅರಿವು ಆಚಾರವೇ ಲಿಂಗ ಅದ. ಅರಿವು ಆಚಾರ ಅನುಭವಗಳಿಂದ ಕೂಡಿ ನಾನಿಲ್ಲಿ ಏನಾದೆ ಅಂತ ಕೇಳಿದ್ರೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾದೆ. ಶುದ್ಧ ಇಷ್ಟಲಿಂಗದಿಂದ ಸಿಗ್ತಕ್ಕಂತಹ ಪ್ರಸಾದ, ಸಿದ್ಧ ಪ್ರಾಣಲಿಂಗದಿಂದ ದೊರೀತಕ್ಕಂತಹ ಪ್ರಸಾದ, ಪ್ರಸಿದ್ಧ ಭಾವಲಿಂಗದಿಂದ ದೊರೀತಕ್ಕಂತಹ ಪ್ರಸಾದ. ಇಷ್ಟ ಪ್ರಾಣ ಭಾವಲಿಂಗ ಅರ್ಚನೆಗಳಿಂದ ಯೋಗದಿಂದ ನಾನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾದೆನಯ್ಯ. ಇಂತೀ ಸರ್ವಾಂಗದ ಸರ್ವಾಚಾರ ಸಂಪತ್ತು ಎನ್ನ ತನುಮನ ವೇದ್ಯವಾಯಿತು. ಎಲ್ಲವೂ ಕೂಡ ನನಗೀಗ ಅರಿವಾಯಿತು. ಇನ್ನೆಲ್ಲಿ ಅಯ್ಯ ನನಗೆ ನಿಮ್ಮಲ್ಲಿ ನಿರವಯವು. ಈಗ ಈ ಸಾಕಾರದ ಶರೀರ ಅದಲ್ಲ, ಎಲ್ಲ ಹಾಗೆ ಆಗ್ತಾರೆ. ಒಂದು ಸಲ ಯಾವಾಗ ಸಂಪೂರ್ಣ ತೃಪ್ತಿ ಅನ್ನಿಸ್ತದೋ, ಈ ಜಗತ್ತಾಗ ನಾವು ನೀವುಗಳೆಲ್ಲ ಯಾಕೆ ಉಳಿದೀವಿ ಅಂದರೆ ಏನೋ ಒಂದು ಇನ್ನೂ ನಮಗೆ ಅತೃಪ್ತಿ ಅದ, ಏನೋ ಆಗಬೇಕಾಗ್ಯದ, ಏನೋ ಮಾಡಬೇಕಾಗ್ಯದ, ಯಾವುದೋ ಆಸೆ ನಮ್ಗೆ ಹಿಂಗೆ ಹಿಡಿದು ಬಿಟ್ಟದಂತ ಇಲ್ಲಿ ಉಳ್ದೀವಿ. ಇನ್ನು ಎಲ್ಲ ಮುಗೀತು ಅಂತ ನಮಗೆ ಎಂದು ಅನ್ನಿಸ್ತದೋ ಅಂದ ಶಾಸ್ತ್ರದ ವಾಕ್ಯಗಳು ಕೂಡ ಹೇಳ್ತವೆ, ಅಧ್ಯಾತ್ಮದ ವಾಕ್ಯಗಳು ಹೇಳ್ತವೆ. ಏನು ಕಿಂಚಿತ್ ಆಸೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ 20 ದಿನದಲ್ಲಿ ದೇಹ ಬಿಡ್ತಾನೆ ಅಂತ. ಯಾವುದಕ್ಕಾದರೂ ಅಂಟುಕೊಂಡಿದ್ರೆ, ಸಮಾಜ ಕಾರ್ಯಕಾರ ಅಂಟುಕೊಳ್ರಿ, ವೈಯಕ್ತಿಕ ಒಂದು ಸಾಧನೆಗಾರ ಅಂಟುಕೊಳ್ರಿ, ಯಾವುದಕ್ಕಾರ ಅಂಟುಕೊಂಡಿದ್ದವ ಮಾತ್ರ ಇರ್ತಾನೆ, ಇಲ್ಲದಿದ್ದರೆ ಇರಬೇಕು ಅನಿಸೋದಿಲ್ಲ. ಹಾಗೆ ಅತ್ಯಂತ ಸಂತೃಪ್ತಿಯಾಗಿರ್ತಕ್ಕಂತಹ ಮಹಾದೇವಿ ತಾಯಿ ಈಗ ಅನ್ನಿಸ್ತದೆ, ಇನ್ನೆಲ್ಲಿ ಅಯ್ಯ ನನಗೆ ನನ್ನ ನಿರವಯ ಸ್ಥಳ, ಈ ಅವಯವದ ಸಾಕಾರ ಶರೀರನು ಕೂಡ ಈಗ ಬಿಡಬೇಕು ಅಂತ ಆಕೆಗೆ ಅನ್ನಿಸ್ತದೆ. ಎಷ್ಟು ವಯಸ್ಸಿನಲ್ಲಿ ಹೇಳ್ರಿ? ಬಹುಶಃ 17-18 ವಯಸ್ಸಿರಬೇಕು. ಇನ್ನೂ ನಮಗೆ ಅಕ್ಕಲ್ ಹಲ್ಲು ಅಂತೀವಲ್ಲ, ಇನ್ನು ನಮ್ಮ ಮೂಡಿಲ್ಲೇ ರೀ ಅಂತಾರೆ ಭಾಳ ಜನ, ಇನ್ನೂ ಬಂದಿಲ್ಲೇನೆ ಅಂತಕ್ಕಂತಹ ಸಂದರ್ಭದಲ್ಲಿ ಆಕೆ ಪರಿಪೂರ್ಣ ಅವಸ್ಥೆಯನ್ನು ಪಡೆದಿರ್ತಕ್ಕಂಥವಳು ಇನ್ನೆಲ್ಲಿ ಅಯ್ಯ ನನಗೆ ನಿಮ್ಮಲ್ಲಿ ನೆರವೇವು, ಇನ್ನೆಲ್ಲಿ ಅಯ್ಯ ನಿಮ್ಮಲ್ಲಿ ಕೂಡುವುದು ಪರಮ ಸುಖದ ಪರಿಣಾಮ ಮನಮೇರೆದಪ್ಪಿ ನಾನು ನಿಜವನೈದುವ ಠಾವ ಹೇಳ ಚನ್ನಮಲ್ಲಿಕಾರ್ಜುನ ಪ್ರಭುವೇ. ಅಲ್ಲಮ ಪ್ರಭುದೇವರ ಹತ್ರ ಹೋಗಿ ಕೈ ಮುಗಿದು ಕೇಳ್ತಾಳೆ, ಇನ್ನು ಕೊನೆಯದಾಗಿರ್ತಕ್ಕಂತಹ ಲಿಂಗೈಕ್ಯದ ಸ್ಥಿತಿ ನಾನು ಎಲ್ಲಿ ಹೊಂದಲಿ, ನೀವು ಮಾರ್ಗದರ್ಶನ ಮಾಡಿ, ನಾನೀಗ ಎಲ್ಲಿ ಹೊಂದಲಿ ಅಂತಕ್ಕಂಥ ಮಾತು ಕೇಳಿದಾಗ ಅಲ್ಲಮ ಪ್ರಭುಗಳು ಭಾಳ ಚೆಂದಾಗಿ ವರ್ಣನೆ, ಒಳಗಿನ ಶ್ರೀಶೈಲ ಹೊರಗಿನ ಶ್ರೀಶೈಲ, ಒಳಗಿನ ಕದಳಿ ಹೊರಗಿನ ಕದಳಿ ಎರಡನ್ನೂ ಕೂಡಿ ಸಮೀಕರಿಸಿ ಆಕೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನೀನಾನೆಂಬುಭಯ ಸಂಘವಳಿದು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಣಬಹುದು ನೋಡ. ನೀನಾನೆಂಬ ಅಂದರೆ ನಾನು ನೀನು ಅಂತಕ್ಕಂಥದ್ದನ್ನು ಹರಿದು ಒಳ ಹೊರಗು ಒಂದಾಗಿರ್ತಕ್ಕಂತಹ ಭಾವತ್ತು ತಲೆದೋರಿದಾಗ ಅಲ್ಲಿ ತ್ರಿಕೂಟದ ಗಿರಿ ಅದ. ಎಲ್ಲದ ತ್ರಿಕೂಟದ ಗಿರಿ? ನಾವು ಇಲ್ಲಿ ಹೇಳ್ತೀವಿ, ಎಲ್ಲಿ? ಬ್ರಹ್ಮಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ, ಅದು ತ್ರಿಕೂಟದ ಗಿರಿ. ಅಲ್ಲಿಂದ ಹೊರಗೆ ನಡೆದಾಗ ಕತ್ತಲೆ ಕದಳಿ ಉಂಟು ನೋಡ, ಅಲ್ಲಿ ಒಂದು ಕತ್ತಲೆ ಉಂಟು. ಆ ಕತ್ತಲೆ ದಾಟಿ ಹೋದಾಗ ಅದಕ್ಕೇ ನಮಗೆ ತಾಯಿ ಲಿಂಗಮ್ಮ ಹೇಳ್ತಾಳೆ, ಎತ್ತ ಹೋದೆನೆಂದರಿಯನಯ್ಯ ಅಂತ. ಕಾಣಬಾರದ ಕದಳಿಯುಂಟು ನೋಡ, ಕದಳಿಯ ತಳದಲ್ಲಿ ಹೊಕ್ಕು ಒಳ ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳ, ನಡೆಯಲ್ಲಿಗೆ ತಾಯೇ. ಅಲ್ಲಿ ಕದಳಿಗೆ ಏರುವಾಗಲೂ ಕೂಡ ಆ ಗುಡ್ಡಗಳ ವರ್ಣನೆ ಇದೇ ರೀತಿಯಾಗಿರ್ತದೆ. ಅಲ್ಲಿ ಹೋದಾಗ ಆ ಬಟ್ಟ ಬಯಲು ಅಲ್ಲಿನೂ ಅದ, ಇಲ್ಲಿ ಒಳಗೂ ಆ ಬಯಲದ. ಅದಕ್ಕೆ ಒಳಗೆ ಹೋಗುವ ದಾರಿ ಮತ್ತು ಒಳಗೆ ಹೋಗುವ ದಾರಿ ಕಂಡುಕೊಳ್ತಕ್ಕಂಥ ಹೊರಗಿನ ದಾರಿಯನ್ನು ಕೂಡ ಎರಡೂ ಒಮ್ಮೆ ಶ್ರೀಶೈಲಗಿರಿ ಮತ್ತು ಕದಳಿಯ ವರ್ಣನೆಯನ್ನು ಒಂದೇ ಸಲಕ್ಕೆ ಮಾಡಿಬಿಡ್ತಾರೆ. ನಡೆಯಲ್ಲಿಗೆ ತಾಯೇ, ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯಬಹುದು ನೋಡ. ಪರಮ ಪದವಿ ನಿನಗೆ ಸಿಗಬೇಕಾದ್ರೆ ಅಲ್ಲಿಗೆ ನಡೆ ಅನ್ನುವ ಮಾತನ್ನು ಹೇಳ್ತಾರೆ. ಕೊನೆಗೆ
ಗುರು ಬಸವಣ್ಣನವರ ಅನುಮತಿ ಕೇಳಲಿಕ್ಕಾಗಿ ಬರ್ತಾಳೆ. ಬಹುಶಃ ಗುರು ಬಸವಣ್ಣನವರು ವಚನಗಳಲ್ಲಿ ದಾಖಲೆ ಇಲ್ಲ, ಆದರೂ ಕೊನೆಯ ಅಕ್ಕನ ವಚನ ದಾಖಲೆ ಇದೆ. ಅವರು ಆಕೆಗೆ ಹೋಗಲಿಕ್ಕೆ ಸಂಪೂರ್ಣ ಸಮ್ಮತಿ ಕೊಡೋದಿಲ್ಲ. ಅವ್ರು ಹೇಳ್ತಾರೆ, ಶರಣರ ಸಂಘದಲ್ಲಿಯೇ ಇಷ್ಟೆಲ್ಲ ಅದಲ್ಲ ಮಗಳೇ, ಮತ್ತೆ ಕದಳಿಗೆ ಹೋಗಬೇಕು, ಶ್ರೀಶೈಲಕ್ಕೆ ಹೋಗಬೇಕು ಅಂತ ಯಾಕೆ ಇಟ್ಟುಕೊಂಡಿದೆಯಾ ಅನ್ನುವ ಭಾವ ಅವರು ವ್ಯಕ್ತ ಮಾಡ್ತಾರೆ ಕಾಣಿಸ್ತದೆ. ಸೂಚ್ಯವಾಗಿ ಹೇಳ್ತಾರೆ, ಆದರೂ ಅಡ್ಡಿ ಆಗೋದಿಲ್ಲ. ಆಕೆಗೆ ಶರಣರ ಸಂಘದಲ್ಲಿ ಜಂಗಮವೇ ಪ್ರಾಣವೆಂದು ಬದುಕತಕ್ಕಂತಹ ಈ ಬದುಕನ್ನು ಬಿಟ್ಟು, ಶರಣರ ಸಂಘವನ್ನು ಬಿಟ್ಟು ಮತ್ತೆ ಯಾಕೆ ಏಕಾಂತದ ವಾಸ? ಎಲ್ಲಿವರೆಗೆ ಸಾಧನಾ ಹಂತದಲ್ಲಿರ್ತದೋ ಅಲ್ಲಿವರೆಗೆ ಏಕಾಂತ ವಾಸ ಇರಲಿ. ಏಕಾಂತ ವಾಸಕ್ಕೆ ಹೋಗ್ತಕ್ಕಂಥದ್ದು ಆನಂದ ಪಡೀಲಿಕ್ಕೆ. ಆದರೆ ಆನಂದ ಪಡೆದ ನಂತರ ಎಲ್ಲರೂ ಬರೋದೆಲ್ಲಿಗೆ? ನಾಡಿಗೇನೆ. ನೀವು ನೋಡ್ರಿ, ಬುದ್ಧ ಆನಂದ ಸಿಗದೇ ಇದ್ದಾಗ ಎಲ್ಲಿಗೆ ಹೋಗಿದ್ದ? ಕಾಡಿಗೆ ಹೋಗಿದ್ದ. ಯಾವಾಗ ಆನಂದ ಸಿಗ್ತದೋ ಆ ಸಿಕ್ಕ ಆನಂದವನ್ನು ಹಂಚಬೇಕು ಅಂತ ನಾಡಿಗೆ ಬರ್ತಾ ಇದ್ದಾನೆ. ಅವನ ಹೆಂಡತಿ ಯಶೋಧ ಯಾವಾಗ ಕೇಳ್ತಾಳೆ, ಏನು ಭಿಕ್ಷಾಂದೇಹಿ ಅಂತ ಅರಮನೆಯ ಮುಂದೆ ಬಂದು ನಿಂತಾಗ ಹೆಂಡತಿ ಭಾಳ ಸಿಟ್ಟಿನೊಳಗಿದ್ದಳು ಯಶೋಧಾರೆ. ಆಕೆ ಕೇಳ್ತಾಳೆ, ಅವನ ಮಗನಿಗೆ ರಾಹುಲಿಗೆ ಕಳಿಸಿ ಕೇಳ್ತಾಳೆ, ನಿಮ್ಮಪ್ಪ ಏನು ಬಿಟ್ಟು ಹೋಗ್ಯಾನಂತ ಕೇಳಕ್ಕೆ ಬಂದಾನೆ, ಕೇಳವನಿಗೆ ಅಂತ ಹೇಳ್ತಾಳೆ. ಆವಾಗ ಬುದ್ಧ ಇಷ್ಟು ಸುಂದರವಾದ ಮಾತಾಡ್ತಾನೆ. ಆವಾಗ ನಿನ್ನಪ್ಪನ ಹತ್ತಿರ ಏನೂ ಇರಲಿಲ್ಲ, ದಟ್ಟ ದರಿದ್ರನಾಗಿದ್ದ. ಈಗ ನಾನು ತೆಗೆದುಕೊಂಡು ಬಂದಿದ್ದೇನೆ, ನೀನು ಪಡೆಯುವುದಾದರೆ ಕೊಡಲು ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ಕೊಡು ಅಂತ ಹೇಳ್ತಾಳಕ್ಕೆ ಸೀದಾ. ಕೊಡು ಅಂತ ಹೇಳಿದ ಕೂಡಲೇ ತನ್ನ ಮೇಲಿನ ಚೀವರ ಬಟ್ಟೆ, ಕಾವಿಯ ಬಟ್ಟೆ ತೆಗೆದು ತನ್ನ ಮಗನ ಮೈ ಮೇಲೆ ಹಾಕ್ತಾನೆ. ನಿಜವಾದ ಶಾಂತಿ, ನಿಜವಾದ ಸಂಪತ್ತು ಪಡಿಬೇಕಾದ್ರೆ ಬಾ ಈ ಜೀವನಕ್ಕಂತ ಬುದ್ಧ ಇರುವ ಒಬ್ಬನೇ ಮಗನನ್ನು ಕರೀತಾ ಇದ್ದ ನಾನು. ಅಂದರೆ ಯಾವಾಗ ನಮ್ಮಲ್ಲಿ ತುಂಬುತ್ತದೋ ಆನಂದ ತುಂಬಿದ ಕೂಡಲೇ ನಿಮಗೇನು ಅನ್ನಿಸ್ತದೆ? ಸಾಮಾನ್ಯ ಆನಂದ, ಸಂಸಾರದಲ್ಲಿ ಆನಂದನೇ. ನಿಮ್ಮ ಮಗನ ರಿಸಲ್ಟ್ ಯೂನಿವರ್ಸಿಟಿಗೆ ರ್ಯಾಂಕ್ ಬಂದದಂತ ಬಂತು, ಏನು ಮಾಡ್ತೀರಾಗ? ಹಚ್ಕೊಂಡು ಮಕ್ಕೂತೀರಿ? ಇಲ್ಲ, ಏನು ಮಾಡ್ತೀರಾಗ? ಅಯ್ಯೋ ತಕ್ಕ ತೈ ಮನಸ್ಸು ಹಿಂಗೆ ಕುಣಿತದ. ಅವ್ರಿಗೆ ಹೇಳೆ ಇವ್ರಿಗೆ ಹೇಳೆ, ಫೋನ್ನೊಳಗೆ ಹೇಳೋದು ಫೋನ್ನೊಳಗೆ, ಭೇಟಿಯಾಗಿ ಹೇಳಿದ್ರೆ ಭೇಟಿಯಾಗಿ ಎಷ್ಟು ಹೇಳ್ತೀವಿ. ಆನಂದ ಹಂಚ್ಕೋತೀವಿ, ದುಃಖ ಒಳಗಿಟ್ಕೋಬೇಕು ಅನ್ನಿಸ್ತದೆ. ಆದ್ರೆ ಆನಂದ ಎಂದು ಒಳಗಿಟ್ಕೋಬೇಕು ಅನ್ನಿಸಲ್ಲ, ಆನಂದ ಹಂಚಬೇಕಾಗ್ತದೆ. ಅದಕ್ಕಾಗಿ ಮತ್ತೆ ಕದಳಿಗೆ ಹೋಗ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನು ಸೂಚ್ಯವಾಗಿ ಅವರು ಹೇಳ್ತಾರೆ. ಆದರೂ ಕೂಡ ಆಕೆಗೆ ಸಣ್ಣವಳಿದ್ದಾಗಲಿಂದ ಒಂದು ಹಂಬಲ ಇತ್ತಲ್ಲ, ಕದಳಿ ಶ್ರೀಶೈಲ ಅನ್ನೋದು. ಮತ್ತೆ ಅವರಿಗೆ ಶರಣು ಮಾಡಿ ಚನ್ನಬಸವಣ್ಣನವರ ಹತ್ರ ಬರ್ತಾಳೆ. ಚನ್ನಬಸವಣ್ಣನವರು ಆಕೆಯ ವಚನವನ್ನು ಕೇಳಿ, ಅವರು ಗುರುದೇವರು ಒಂದು ವೇಳೆ ಇನ್ನು ಅಲ್ಲಿ ಹೇಳಿ ಬಂದಮೇಲೆ ತಾನು ಹೇಳೋದಂತ ಅವರು ಚನ್ನಬಸವಣ್ಣನವರು ಏನು ಹೇಳೋದಿಲ್ಲ. ಆವಾಗ ಅವ್ರು ಹೇಳ್ತಾರೆ, ಅಕ್ಕನ ವಚನಗಳನ್ನು ಕೇಳಿ ಅವ್ರಿಗೆ ಒಂದು ಮಾತು ಹೇಳಬೇಕಾಗಿತ್ತು. ಅವ್ರಿಗೆ ಭಾಳ ಚೆಂದ ಹೇಳ್ತಾರೆ. ಅಜಗಣ್ಣನ 60 ವಚನಕ್ಕೆ ಅಕ್ಕ ನಿನ್ನದು 20 ವಚನ. ಅಜಗಣ್ಣನ 60 ವಚನಕ್ಕೆ ದಂಡನಾಯಕರ ಬಸವಣ್ಣನವರ 20 ವಚನ. ಬಸವಣ್ಣನವರ 20 ವಚನಕ್ಕೆ ಪ್ರಭುದೇವರ 5 ವಚನ. ಪ್ರಭುದೇವರ 5 ವಚನಕ್ಕೆ ಎಮ್ಮ ಮಹಾದೇವಿ ಎಕ್ಕಂಗಳ 1 ವಚನ ನಿರ್ವಚನ ಕಾಣ ಪ್ರಭುವೇ. ಹೆಂಗೆ ಇಳಿಸ್ತಾ ಬರ್ತಾರಂತ ಕೇಳಿದ್ರೆ ಅವ್ರದ್ದೆಲ್ಲ ಅಷ್ಟು ಸುಲಭವಾಗಿರ್ತಕ್ಕಂಥವು. ಅದನ್ನು ನೀವು ನೋಡ್ರಿ, ಅಕ್ಕನ ವಚನ ನೀವು ನೋಡ್ತಾ ಹೋದಂಗೆಲ್ಲ ಅವು ಜೀವನಾನುಭವನೇ, ಮತ್ತೇನಿಲ್ಲ. ಸ್ವಂತ ಜೀವನಾನುಭವದ ವಚನಗಳನ್ನು ಹೇಳಿದ್ರೆ 1 ವಚನ ಆದರೂ ಸಾಕು ಅಕ್ಕನ ವಚನ ಅಂತ ಅವರು ತಮ್ಮ ಮುದ್ರೆಯನ್ನು, ತಮ್ಮ ಪ್ರಶಂಸೆಯ ಮುದ್ರೆಯನ್ನು ಒತ್ತುವುದರ ಮೂಲಕವಾಗಿ ಅಕ್ಕನನ್ನು ಸ್ತುತಿಸಿ ಕಳಿಸ್ತಾರೆ. ಮರುದಿನ ಬೆಳಗ್ಗೆ ಇನ್ನೇನು ಹೊರಟು ನಿಲ್ಲಬೇಕು ಅಂತ ಸುಪ್ರಭಾತ ಸಮಯದಲ್ಲಿ ಅಕ್ಕ ಎಲ್ಲ ಶರಣರಿಗೆ ಶರಣು ಮಾಡಿ ನಿಂದಿರ್ತಾಳೆ. ಎಲ್ಲ ಶರಣರು ಕಳ್ಸಕ್ಕೆ ಬಂದಿದ್ರು, ಎಲ್ಲರ ಹೃದಯ ಭಾರವಾಗಿತ್ತು.